ನಮ್ಮೂರ ಅಂಚೆಯನ್ನ ಜನಮೆಚ್ಚಿದ ರಾಮಣ್ಣ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದು ನಮ್ಮೊಂದಿಗೆ ನವೆಂಬರ್ 19, 2025ರಂದು ಸೇವೆಯಿಂದ ನಿವೃತ್ತರಾದ ನಮ್ಮ ಊರಿನ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ರಾಮಣ್ಣ ಎಂದೇ ಪ್ರಸಿದ್ಧರಾದ ಶ್ರೀಯುತ ರಾಮಣ್ಣ BK ಬಾಳೆಗೆದ್ದೆ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಹೃದಯಾಂತರಾಳದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರಿಗಾಗಿ ನಿಮ್ಮೊಂದು ಪರಿಚಯವನ್ನು ಹೇಳ್ಬೋದು ಸರ್? ನಾನು ಕೇರಳ ರಾಜ್ಯ ಕಾಸರಗೋಡು ತಾಲೂಕು ಕುಂಬಡಾಜಿ ಗ್ರಾಮದ ಬಾಳೆಗದ್ದೆ ಹೊರಗನಾಯ್ಕ ಮತ್ತು ಲಕ್ಷ್ಮೀ ದಂಪತಿಯವರ ತೃತೀಯ ಪುತ್ರನಾಗಿ 7/4/1961ರಲ್ಲಿ ಜನನ ಆಯಿತು. ಆಮೇಲೆ ನನಗೆ 5 ವರ್ಷ ಪ್ರಾಯ ತುಂಬುತ್ತಾ ಇರುವಾಗ ನನ್ನನ್ನು ALP ಸ್ಕೂಲು ಬೆಳಂಜೆಯಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಅಲ್ಲಿಂದ ಶ್ರೀ ಅನ್ನಪೂರ್ಣೇಶ್ವರಿ ಹೈಸ್ಕೂಲು ಅಗಲ್ಪಾಡಿಯಲ್ಲಿ SLC ವರೆಗೆ ವಿದ್ಯಾಭ್ಯಾಸ ಪೂರ್ತಿ ಮಾಡಿದ್ದೇನೆ. ಆ ನಂತರ ಒಂದು SLC ಆದ ಮೇಲೆ ಒಂದು 2-3 ವರ್ಷ ನಾನು ಕೂಲಿ ಕೆಲಸಕ್ಕೆ ಹೋದೆ. ಅಲ್ಲಿ ಇಲ್ಲಿ ಅಂತೇಳಿ ಸೊಪ್ಪು ಕಡಿಯುವ ಕೆಲಸ, ಮತ್ತೆ ಅಡಿಕೆ ಗಿಡ ನಡುವ ಕೆಲಸ, ತೆಂಗಿನ ಗಿಡ ನಡುವ ಕೆಲಸ, ಇಂಥ ಕೆಲವು ಕೆಲಸಕ್ಕೆಲ್ಲ ಹೋಗಿದ್ದೆ. ಆ ನಂತರ ಇಲ್ಲಿ ನಮ್ಮ ಏತಕ ಶಾಲೆಯಲ್ಲಿ ಬಟ್ಟೆಮಣಿಯಾಗಿ ಅಂತ ಒಬ್ರು ಇದ್ರು, ರಿಟೈರ್ಡ್ ಪಿಯೋನು. ಅವರ ನಿರ್ದೇಶನದಂತೆ ನಾನು ಇಲ್ಲಿ ಏತಕ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ಸೇರಿದೆ. ಹಾಗೆ ಸ್ವಲ್ಪ ಸಮಯ ನಾನು ಪೋಸ್ಟ್ ಮ್ಯಾನ್ ಕೆಲಸ ಅಲ್ಲಿ ಮಾಡಿದೆ. ಮತ್ತೆ ನನಗೆ ಅದರಲ್ಲಿ ಸಂಬಳ ಕಡಿಮೆ ಅಂತ ನಾನೊಮ್ಮೆ ಬಿಟ್ಟು ಹೋದೆ, ಬೇಡ ಅಂತೇಳಿ ಬಿಟ್ಟು ಹೋದೆ. ಆ ನಂತರ ಅವರು ಪುನಃ ನನ್ನನ್ನು ಕರೆದ್ರು, ನಾವೆಲ್ಲ ಇಲ್ಲಿ ಇದ್ದೇವೆ, ನೀನೇನು ಹೆದರುದು ಬೇಡ, ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ನಾವೆಲ್ಲ ಸಹಾಯಕರಾಗಿದ್ದೇವೆ. ಮತ್ತೆ ಕೆಲವರು ಪೋಸ್ಟ್ ಅಂಚೆ ಬರ್ಲಿಕ್ಕೆ ಸುಮಾರು ಜನ ಬರ್ತಾರೆ. ನಮ್ಮ ಮಾಜಿ ಪೋಸ್ಟ್ ಮಾಸ್ಟರ್ ಕೇಶವ ಭಟ್ ಅವರು ಓದಿ ಹೇಳ್ತಾ ಇದ್ರು, ಹಾಗೆ ಕೆಲವರೆಲ್ಲ ಪೋಸ್ಟ್ ತೆಕ್ಕೊಂಡು ಹೋಗ್ತಾ ಇದ್ರು. ಅದು ಸ್ವಲ್ಪ ಸುಲಭ ಆಗ್ತಾ ಇತ್ತು ನನಗೆ ಹಾಗೆ ತೆಕ್ಕೊಂಡು ಹೋಗುವಾಗ. ಆನಂತರ ಸುಮಾರು ವರ್ಷ ಇಲ್ಲಿ ಈ ಕೆಲಸ ಮಾಡಿ ಇವತ್ತಿಗೆ ನಿನ್ನೆಗೆ 43 ವರ್ಷ ನಾನು ಈ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದೆ. ಆ ಪೋಸ್ಟ್ ಮ್ಯಾನ್ ಕೆಲಸ ಮಾಡಲಿಕ್ಕೆ ಬೇಕಾಗಿ ಸ್ವಲ್ಪ ಊರಿನವರು ನನಗೆ ಸಹಾಯ ಮಾಡಿದರು. ಈ ಪೋಸ್ಟ್ ಮ್ಯಾನ್ ಕೆಲಸ ಮಾಡುವುದಂತೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಊರಿನವರದ ಸ್ವಲ್ಪ ಸಂಪರ್ಕ ಜಾಸ್ತಿ ಬೇಕು. ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನಮ್ಮ ಪಾಕೆಟ್ ಮಾಡಿದ್ರೆ ಮಾತ್ರ ನಮಗೆ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲದೆ ಜನರನ್ನು ಮೆಚ್ಚಿಸ್ಬೇಕು, ಜನರನ್ನು ಸ್ವಲ್ಪ ಮೆಚ್ಚಿಸ್ಬೇಕು. ಇಲ್ಲದೆ ನಮಗೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಲ್ಲಿ ಇದುವರೆಗೆ ನಾನು ಕೆಲಸ ಮಾಡಿಕೊಂಡು ಬಂದೆ. ಹಾಗೆ ಮೊನ್ನೆಗೆ ನಿನ್ನೆ 19 ತಾರೀಕಿಗೆ ನನಗೆ 65 ವರ್ಷ ಕಂಪ್ಲೀಟ್ ಮಾಡಿ ನಿನ್ನೆ ನಿವೃತ್ತ ಹೊಂದಿದ್ದೀರಿ. ಹಾಗೆ ನಿನ್ನೆ 3:30 ಗಂಟೆಗೆ ಬದಿರ್ಕ ನಮ್ಮ ಸಬ್ ಪೋಸ್ಟ್ ಬದಿರ್ಕದಲ್ಲಿ ನನಗೊಂದು ಸನ್ಮಾನ ಎಲ್ಲ ಮಾಡಿದರು. ಹಾಗೆ ಸನ್ಮಾನ ಎಲ್ಲ ಮಾಡಿ ಮತ್ತೊಂದು 4 ಗಂಟೆ ಆಗುವಾಗ ನಾನು ಮನೆಗೆ ಮುಟ್ಟಿದೆ. ನಿಮಗೆ ಯಾವ ಸೌಕರ್ಯಗಳು ಇಲ್ಲದಿರುವಂತಹ ಈ ಏತಕ ಊರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಲ್ವಾ ರಾಮಣ್ಣ? ಕೆಲಸ ಮಾಡ್ಲಿಕ್ಕೆ ಏತಕದಲ್ಲಿ ಕಷ್ಟ ಆಗ್ಲಿಲ್ಲ. ಕೆಲಸ ಮಾಡ್ಲಿಕ್ಕೆ ನನಗೆ ಬೆಳಂಜೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿ ಸುಮಾರು ಮುಸ್ಲಿಮ್ಸ್ ಬಾಂಧವರು ಸುಮಾರು ಜನ ಇದ್ದಾರೆ. ಅವರೆಲ್ಲ ಅಡ್ರೆಸ್ ಒಂದೇ ರೀತಿ ಇರ್ತದೆ. ಕೆಲವೊಮ್ಮೆ 4-5 ಜನ ಇರ್ತಾರೆ, ಯಾರಿಗೆ ಅಂತ ಕೊಡೋದು. ಈಗ ನೋಡಿ, ಈಗಿನ ಈ ಪರಿಸ್ಥಿತಿಯಲ್ಲಿ ಈ ತಂದೆ ಹೆಸರು ಬರೀದಿಲ್ಲ, ಬರೀ ಹೆಸರು ಮತ್ತೆ ಮೊಬೈಲ್ ನಂಬರ, ಸ್ಥಳದ ಹೆಸರು ಸರಿ ಇರಲಿಲ್ಲ. ಈ ಮೊಬೈಲ್ ನಂಬರ್ ಎಂತ ಮಾಡ್ತಾರೆ, ಈ ಮುಸ್ಲಿಮ್ಸ್ ಬಾಂಧವರು ಈ ಬ್ಯಾಂಕಿನಲ್ಲಿ ಹೋಗಿ ನಂಬರ್ ಒಂದು ಕೊಡ್ತಾರೆ. ಅದು ಕೊಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮತ್ತೆ ವಾಪಸ್ ಕರೀಲಿಕ್ಕೆ ನೆಟ್ವರ್ಕ್ ಸಿಕ್ಕುದಿಲ್ಲ. ಆ ಸಿಮ್ ಅನ್ನು ಬಿಸಾಡಿ ಬೇರೆ ಸಿಮ್ ಹಾಕ್ತಾರೆ. ಹೀಗೆಲ್ಲ ಮಾಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅಂತ ಕಂಡದ್ದು ಬೆಳಂಜೆ ಮುಸ್ಲಿಮ್ಸ್ ಏರಿಯಾದಲ್ಲಿ. ಮತ್ತೆ ಮುಸ್ಲಿಮ್ಸ್ ಬಾಂಧವರೆಲ್ಲ ನಮ್ಮೊಟ್ಟಿಗೆಲ್ಲ ಎಲ್ಲ ಸಹಕಾರ
ಎಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಸಹ ಹಾಗೆ ಯಾತ್ರಿಕ ಭಾಗದಲ್ಲಿ ಸಹ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಹೋಗ್ಲಿಕ್ಕೆ ಸೇತುವೆ ಇಲ್ಲದ ಕಾಲ, ನಂತರ ವಾಹನ ಸೌಕರ್ಯ ಇಲ್ಲದ ಕಾಲ ಇದೆಲ್ಲ ಇತ್ತಲ್ಲ ಸರ್ ನಿಮ್ಮ? ಆಗ ಕೆಲಸ ನಿರ್ವಹಿಸ್ಲಿಕ್ಕೆ ಕಷ್ಟ ಹೌದೌದು, ಕಷ್ಟ ಆಗಿದೆ. ನೀವು ಮೊದಲು ಸೇರುವಾಗ ನಿಮಗೆ ವಾಹನ ಇರ್ಲಿಲ್ಲ ಅಲ್ಲ? ಇರ್ಲಿಲ್ಲ. ನಾನು ನಡೆದೇ ಹೋಗ್ತಾ ಇದ್ದದ್ದು. ನಡೆದು ಹೋಗ್ಲಿಕ್ಕೆ ಇಲ್ಲಿ ಸಂಕ ಇಲ್ಲ, ಸೇತುವೆಯಲ್ಲಿ ಇರುವುದಿಲ್ಲ, ಕಷ್ಟ ಆಗ್ತಾ ಇರ್ಲಿಲ್ಲ? ಕಷ್ಟ ಆಗ್ತದೆ. ಕೆಲವೊಮ್ಮೆ ಮಳೆಗಾಲದಲ್ಲಿ ನಾನು ಒಮ್ಮೆ ಈ ತೋಡು ದಾಟುವಾಗ 2 ಕಾಲು ಸಹ ಜಾರಿ ನಾನು ಹೋದೊಂದು ಸಂಭವ ಬಂದಿದೆ. ಒಳ್ಳಕ್ಕೆ ಮಾತ್ರ ಹೋಗ್ಲಿಲ್ಲ ಅಂತ ಒಂದು ಸಂದರ್ಭ ಬಂದಿದೆ. ಮತ್ತೆ ಅದು ಯಾವಾಗ? ಅದು ಸಾಧಾರಣ ಒಂದು 90ನೇ ಇಸವಿಯಲ್ಲಿ ಆಗಿರ್ಬೋದು. ಹೌದಲ್ಲ? 90ನೇ ಭಯಂಕರ ಮಳೆ ಬರ್ತಾ ಇತ್ತು. ನನಗೆ ಇಲ್ಲಿ ರಿಟರ್ನ್, ನಾನು ಮರು ದಿವಸ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ನಾನು ರಿಟರ್ನ್ ಕೊಡ್ಬೇಕಲ್ಲ, ಇಲ್ಲದ್ರೆ ಮರು ದಿವಸ ನಾನು ಬೆಳಿಗ್ಗೆ ಬರ್ಬೇಕು ಇಲ್ಲಿ. ಅದಕ್ಕೆ ಬೇಕಾಗಿ ನಾನು ಮಳೆ ನೀರು ಬರೋದ ಮೊದಲು ನಾನು ದಾಟ್ಲಿಕ್ಕೆ ಅಂತ ಬಂದದ್ದು. ಹಾಗೆ ದಾಟಿ ಆಗುವ ಇಷ್ಟು ನೀರಾಯ್ತು ನನಗೆ ತೋಳಿನಲ್ಲಿ. ಅಷ್ಟ ಕೆಲಸ 2 ಕಾಲು ಸಹ ಜಾರಿ. ಅಂದ್ರೆ ಅಲ್ಲಿ ಒಂದು ಕಲ್ಲು ಬಿಟ್ಟಿದ್ದ ಕಗ್ಗಲ್ಲಿನ ಒಂದು ಕಟ್ಟಪಣಿ ಇತ್ತು. ಆ ಕಟ್ಟಪಣಿಯನ್ನು ಹಿಡ್ದು ಹೇಗಾದ್ರೂ ಮೇಲೆ ಹತ್ತಿ ನಾನು ನನ್ನ ರಕ್ಷೆ ಆಯ್ತು ಅಲ್ಲಿ. ಈಜ್ಲಿಕ್ಕೆ ಗೊತ್ತಿದ್ರೆ ನೀವು ಹೌದು, ಬಚಾವಾದ್ರಿ? ಈಜಲಿಕ್ಕೆಲ್ಲ ಗೊತ್ತು ನನಗೆ. ಈ ವೃತ್ತಿ ಅಲ್ಲದೆ ನಿಮ್ಗೆ ಬೇರೆ ಯಾವ್ದೆಲ್ಲ ಹವ್ಯಾಸಗಳಿತ್ತು? ಬೇರೆ ಯಾವ ಹವ್ಯಾಸ? ಒಂದು ಭಜನದ್ದು ಮಾತ್ರ ಒಂದು ಹವ್ಯಾಸ, ಮತ್ತೆ ಯಾವ ಹವ್ಯಾಸವೂ ಇಲ್ಲ ನನಗೆ. ಅಲ್ಲ ಅದೇ ಆಡ್ಲಿಕ್ಕೆ ಅಂದ್ರೆ ಹಾಬಿಗಳು ಯಾವ್ದೆಲ್ಲ ಅಂತ? ಭಜನೆ ಅಲ್ಲದೆ? ಭಜನೆ ಎಲ್ಲ ಬೇರೆ ಯಾವ್ದು? ಭಜನೆ ಮತ್ತೆ ಇದು ಪುಸ್ತಕ ಓದುವಂತದ್ದು? ಕತೆ ಪುಸ್ತಕ ಓದುದು. ಕತೆ ಪುಸ್ತಕ ಮಹಾಭಾರತ, ರಾಮಾಯಣ ಇಂಥ ಪುರಾಣಗಳ ಮಾತ್ರ ಓದುದು. ಮತ್ತೆ ಕಾದಂಬರಿ ಇಂಥದ್ದು ಓದೋ ಹವ್ಯಾಸವೇ ಇಲ್ಲ ನನಗೆ. ಮತ್ತೆ ಯಕ್ಷಗಾನದ ಇದೆಲ್ಲ ಒಂದು ಹುಚ್ಚಿತ್ತು. ಅದು ಯಕ್ಷಗಾನದಲ್ಲಿ ಆಸಕ್ತಿ ವೇಷದವರೆಗೆ ಮಾಡ್ಲಿಲ್ಲ? ಇಲ್ಲ. ನಾಟಕದಲ್ಲಿ ಎಲ್ಲ ಪಾಠ ಮಾಡಿದ್ದೇನೆ ನಾನು. 2-3 ಕೋಟಿ ಚೆನ್ನೈದಲ್ಲಿ ಮಾಡಿದ್ದೇನೆ, ಇಲ್ಲಿ ಯಾತ್ರಕದಲ್ಲಿ ಮಾಡಿದ್ದೇನೆ, ಮತ್ತೆ ಬೆಳ್ಳಿಂಜೆಯಲ್ಲಿ ಮಾಡಿದೆ ಕೋಟಿ ಚೆನ್ನೈದಲ್ಲಿ, ಮತ್ತೆ ರತ್ನಿ ಕಲ್ಯಾಣದಲ್ಲಿ ನಾನು ರತಿಯ ಪಾಠ ಮಾಡಿದ್ದೇನೆ, ಶ್ರೀವೇಷ ಎಲ್ಲ ಮಾಡಿದ್ದೇನೆ. ನೀವು ಅತ್ಯುತ್ತಮ ಭಜಕರರು. ಹೌದೌದು. ಅಂದ್ರೆ ಪ್ರಸ್ತುತ ಎಷ್ಟು ಸಂಘಗಳಲ್ಲಿ ನೀವು ಸೇವೆ ಸಲ್ಲಿಸಿದ್ರಿ? ಭಜನಾ ಸಂಘಗಳಲ್ಲಿ? ಸಂಘ ಇದುವರೆಗೆ 4 ಸಂಘಕ್ಕೆ ಸೇರಿದ್ದೇನೆ ನಾನು. ಒಂದು ನನ್ನ ಮೊದಲಾಗಿ ಕಲ್ತದ್ದು ನಾನು ನನ್ನ ಮಾವನ ಮನೆಯಲ್ಲಿ. ಅಲ್ಲಿ 5 ಜನ ಭಾವಂದಿರಿದ್ರು. ಆ ಭಾವಂದಿರ ಒಟ್ಟಿಗೆ ಸೇರಿ ನನ್ನ ಭಜನೆ ಕಲ್ತದ್ದು. ಅಲ್ಲಿ ನನ್ನ ಮೊದಲನೇ ಭಜನೆ ನಾ ನಿನ್ನ ಧ್ಯಾನದೋಳಿ ಇರಲು ಅಂತ ಹೇಳಿ ಒಂದು ಭಜನೆ. ಅದರಿಂದ ಶುರು ಮಾಡಿದ್ದು ನಾನು. ಅದು 2 ಗೀಟು ನಾನು ಆಡಿದ್ದು, ಮತ್ತಿನ ಗೀಟು ನನಗೆ ಆಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನನಗೆ ಫಸ್ಟ್ ಅಲ್ಲ. ಆ ನಂತರ ಅಲ್ಲಿ ಸಂಘಕ್ಕೆ ಸೇರಿದೆ. ಮತ್ತೆ ಕಾಲಕ್ರಮೇಣ ಪೆರುವತ್ತೋಡಿ ಗುತ್ತು ಅಂತ ಒಂದು ಮನೆ ಇತ್ತಲ್ಲಿ. ಅಲ್ಲಿ ಬಿರ್ಮಣ್ಣ ಅಂತ ಒಬ್ಬರು ಇದ್ರು. ಅವರ ನಿರ್ದೇಶನದಂತೆ ಮನೆ ನಾವು ಒಂದು ಭಜನೆ ಎಲ್ಲ ಮಾಡುವ, ನಿಮ್ಮೆಲ್ಲ ಸಹಕಾರ ಇದ್ರೆ ಅಂತ ಹೇಳಿದ್ರು. ಹಾಗೆ ನನ್ನ ಭಾವನೊಟ್ಟಿಗೆಲ್ಲ ಸೇರಿ ಅಲ್ಲಿ ಪೆರುವತ್ತೋಡಿಯಲ್ಲಿ ಮನೆ ಎಲ್ಲ ಭಜನೆ ಮಾಡಿದ್ದೇವೆ. ಭಜನೆಯಲ್ಲಿ ಬಹಳ ಖುಷಿ ಆಯ್ತು ಅವರಿಗೆಲ್ಲ. ಮನೆ ಭಜನೆ. ಅದರಲ್ಲಿ ಬಿರ್ಮಣ್ಣ ಶೆಟ್ರದ್ದು ಕೊಳಲ ಗಾನ ಅವರದ್ದು. ನಾವು ಭಜನೆ ಹೇಳೋದವರು ಕೊಳಲು ಊದ್ತಾರೆ. ನಾನು ಈಗಲೂ ಸಹ ಅವರು ಒಂದು ಇದ್ದಾರೆ ಅಂತಲೇ ಆಗ್ತದೆ ನನ್ನ ಮನಸ್ಸಿನಲ್ಲಿ. ಮತ್ತೆ ಅವರು ಧೂಮಣ್ಣ ಶೆಟ್ಟಿ ಒಬ್ರು ಇದ್ರು, ಅವರು ಸೊಳ್ಳೆ ನಮಗೆ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನನ್ನ ಭಾವ ಅಪ್ಪಯ್ಯ ನಾಯ್ಕ ಅಂತ ಒಬ್ರು ಇದ್ರು, ಅವರ ಫುಲ್ ಸಪೋರ್ಟ್ ಇತ್ತು. ಹಾಗೆ ಇಲ್ಲಿ ಗುರುಪ್ರಸಾದ ಭಜನಾ ಸಂಘ ಅಂತ ನಾವು ಹೆಸರಿಟ್ಟು ಒಂದು ಸಂಘ ಮಾಡಿದ್ವಿ. ಅದು ಎಷ್ಟರಲ್ಲಿ ಮಾಡಿದ್ದು? ಎಷ್ಟನೇ ಸವಿಯಲ್ಲಿ? ಸಾಧಾರಣ ಒಂದು 90ರಲ್ಲಿ ಆಗಿರ್ಬೋದು, 1990ರಲ್ಲಿ ಆಗಿರ್ಬಹುದು. ಅಲ್ಲಿ ಈಗ ಸರಿಯಾಗಿ ನೆನಪು ಆಗುದಿಲ್ಲ. ಆಮೇಲೆ ಅಲ್ಲಿ ನಮ್ಮ ಗಿರಿಪುರ ಅಂತೂ ಶಾಸ್ತ್ರ ಭಜನಾ ಸಂಘ ಅಂತ ಒಂದಿತ್ತು. ಅಲ್ಲಿ ಭಜನೆ ಎಲ್ಲ ನಡೀತಾ ಇತ್ತು. ಅಲ್ಲಿ ಭಜನಾ ಮೆಂಬರ್ಸ್ಗಳು ಯಾರು ಬಾರದ ಕಾರಣ ನಮ್ಮ ಸಂಘವನ್ನು ಅವರು ಕರೆದ್ರು. ನೀವು ಇನ್ನು ಭಜನೆ ಮನೆ ಮಾಡುವುದು ಬೇಡ, ನೀವು ನಮ್ಮ ಸಂಘಕ್ಕೆ ಸೇರಿ ಅಂತ ಹೇಳಿ. ಹಾಗೆ ಇವರಿದ್ರು, ಯಾರು ವೆಂಕಟರಮಣ ಕುಂಜತ್ತಾಯಿ ಇಳಂತೋಡಿ, ಅವರ ನಿರ್ದೇಶನ ಪ್ರಕಾರ ನಾವು ಈ ನಮ್ಮ ಗುರುಪ್ರಸಾದ ಭಜನಾ ಸಂಘವನ್ನು ಶಾಸ್ತಾರ ಭಜನಾ ಸಂಘದೊಟ್ಟಿಗೆ ಲೀನ ಮಾಡಿದ್ದೇವೆ. ಅಲ್ಲಿ ಸುಮಾರು ವರ್ಷ ನಾನು ಭಜನೆ ಎಲ್ಲ ಹಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಮತ್ತೆ ಕಾಲಕ್ರಮೇಣ ನನಗೆ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿದ ಕಾರಣ ನನಗೆ ಹೋಗ್ಲಿಕ್ಕೆ ಇಲ್ಲಿ ಸಂಘವೂ ಇಲ್ಲ. ಮತ್ತೆ ಕಾಯಿಮಲೆಯಲ್ಲಿ ಒಂದು ಸಂಘ ಉಂಟು, ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲಿಯಾದ್ರೂ ಕಾಲು ಜಾರಿ ಬಿದ್ರೆ ಮತ್ತೆ ಬಳ್ಳಕ್ಕೆ ಹೋಯ್ತು ಅಲ್ಲಿ, ಮತ್ತೆ ಹೇಳೋ ಪ್ರಶ್ನೆ ಇಲ್ಲ ಅಲ್ಲಿಂದ.
ಆಳ ಇತ್ತ ಅಷ್ಟೇ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮೊದಲಿದ್ದು. ಆ ನಂತರ ಅದು ಕಳೆದು ಅಲ್ಲಿಗೆ ಹೋಗುವುದು ನಿಲ್ಲಿಸಿದ ಮೇಲೆ ಇಲ್ಲಿ ಕುದಿಂಗಿಲದಲ್ಲಿ ಒಂದು ಭಜನಾ ಸಂಘ ಇತ್ತು. ಹ್ಮ್ ಅಲ್ಲಿ ಶ್ರೀರಾಮಾಂಜನೇಯ ಭಜನಾ ಸಂಘ. ಅಲ್ಲಿ ಒಬ್ರು ನನ್ನ ಹತ್ರ ಹೇಳಿದ್ರು, ನಾವೊಂದು ವೆಂಕಪ್ರೈ ತೋಟದ ಮೂಲೆ ಅಂತ ಒಬ್ರು ಇದ್ರು. ಅವರು ಹೇಳಿದ್ರು ನನ್ನ ಹತ್ರ, ನಾವು ಇಲ್ಲಿ ಒಂದು ಭಜನಾ ಸಂಘ ಮಾಡೋಣವಾ? ಹ್ಮ್ ಮಾಡುವ, ನಿಮ್ದೆಲ್ಲ ಸಪೋರ್ಟ್ ಇದ್ದು ನಾವು ಮಾಡೋಣ. ಹಾಗಾದ್ರೆ ಒಂದು ನಾನು, ಒಂದು ವೆಂಕಪ್ರೈ ತೋಟದ ಮೂಲೆ, ಮತ್ತೊಂದು ಇವರು ಕುಮಾರ ಬೆಚ್ಚಪಾಡ ಪಡಿಪ್ಪಳದವರು, ಮತ್ತೆ ಟೈಲರ್ ನಾರಾಯಣ ರೈ ಕುದಿಗಿಲದವರು, ಹ್ಮ್ ಮತ್ತೊಬ್ರು ಇವರು ಗೋವಿಂದ ನಾಯ್ಕ ಪುತ್ರೋಡಿ. ಹ್ಮ್ ಇಷ್ಟು 5 ಜನ ಸೇರಿ ಅಲ್ಲಿ ಮತ್ತೆ ಕೆಲವು ಊರಿನವರೆಲ್ಲ ಸೇರಿಸಿ ಒಂದು 4-5 ವರ್ಷ ಭಜನೆ ಮಾಡಿದೆವು ನಾವು. ಅದು ಕುಳಿತು ಭಜನೆ ಅಲ್ಲ, ಕುಣಿತ ಭಜನೆ. ಕುಣಿತ ಭಜನೆ. ಕುಣಿತ ಭಜನೆ ಶುರು ಮಾಡಿದ್ವಿ. ಆ ಕುಣಿತ ಭಜನಕ್ಕೆ ತುಂಬಾ ಜನ ಸೇರ್ತಾ ಇದ್ರು ಅಲ್ಲಿ. ಹಾಗೆ ಸ್ವಲ್ಪ ನಡೀತು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿಗೆ ಒಮ್ಮೆ ಸ್ಟ್ರಕ್ ಆಯ್ತು, ಭಜನೆ ನಿಂತಿತು. ಯಾವ ಕಾರಣ ಅಂತ ಗೊತ್ತಿಲ್ಲ. ಆಮೇಲೆ ಅದು ಕಳೆದು ಮತ್ತೆ ಇಲ್ಲಿ ಆಲಿಂಜ ದೇವಸ್ಥಾನದಿಂದ ಭಜನೆ ಶುರುವಾಯ್ತು. ಅಲ್ಲಿ ಸುಮಾರು ವರ್ಷ ನಾನು ಅಲ್ಲಿ ಸಹ ಹಾಡ್ತಾ ಇದ್ದೆ. ಒಳ್ಳೆ ಭಜನೆ ಎಲ್ಲ ಸಂಘ ಎಲ್ಲ ಮಾಡಿದೆವು. ಅದು 3ನೇ ಭಜನಾ ಸಂಘ. ಹ್ಮ್ ಅದು ಆದ ಮೇಲೆ ಅಲ್ಲಿ ನನ್ನ ಇಲ್ಲಿಗೆ ಏತರ್ಕದಲ್ಲಿ ದೇವಸ್ಥಾನದಲ್ಲಿ ಒಂದು ಭಜನೆ ಆಗ್ತಿತ್ತು, ಸದಾಶಿವ ದೇವಸ್ಥಾನದಲ್ಲಿ ಭಜನೆ. ಹ್ಮ್ ಅಲ್ಲಿ ಸುಮಾರು ವರ್ಷ ಭಜನೆ ಎಲ್ಲ ಆಡ್ಲಿಕ್ಕೆ ಹೋಗ್ತಾ ಇದ್ದೆ. ಹ್ಮ್ ಜನ ಎಲ್ಲ ಸೇರ್ತಾ ಇದ್ರು ಅಲ್ಲಿ. ಮತ್ತೆ ಏನೋ ಕಾರಣಾಂತರದಿಂದ ಅಲ್ಲಿ ಭಜನೆ ಬೇಡ ಅಂತ ಏನೋ ಆಯ್ತು ಅಂತ ಕಾಣ್ತದೆ. ಏನೋ ಗೊತ್ತಿಲ್ಲ, ವಿಷಯ ನನಗೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಹಾಗೆ ಅದು ನಿಂತಿತು. ಆ ನಿಂತು ಅಲ್ಲಿ ಒಂದು ಬ್ರಹ್ಮಕಲಶ ಆಯ್ತು 1 ವರ್ಷ. ಅಲ್ಲಿ ಸದಾಶಿವ ದೇವಸ್ಥಾನದಲ್ಲಿ ಬ್ರಹ್ಮಕಲಶ. ಆ ಬ್ರಹ್ಮಕಲಶದಲ್ಲಿ ನಾನೊಂದು 4-5 ಭಜನೆ ಹಾಡಿದೆ. ಆ ಭಜನೆ ಕೇಳಿ ಅವರಿಗೆ ತುಂಬಾ ಖುಷಿಯಾಗಿ, ನಮ್ಮ ಏತರ್ಕದ ಪರಿಸರದವರ ಸುಮಾರು ಜನ ಫ್ರೆಂಡ್ಸ್ಗಳೆಲ್ಲ ಇಲ್ಲಿದ್ದಾರೆ, ಅದು ಕೇಳಿ ನನ್ನ ಹತ್ರ ಹೇಳಿ, ನಾವು ಸಹ ಒಂದು ಭಜನಾ ಸಂಘ ಏತರ್ಕದಲ್ಲಿ ಮಾಡಿಬಿಡೋಣವಾ ಅಂತ ಹೇಳಿದ್ರು. ಹಾಗೆ ನಿಮ್ಮೆಲ್ಲ ಒಪ್ಪಿದ್ರೆ ಮಾಡುವ, ತೊಂದರೆ ಇಲ್ಲ. ಹಾಗೆ ಆ ಊರಿನ 10 ಜನರೆಲ್ಲ ಕರೆದು ಅಲ್ಲಿ ಬಂಗ್ಲೆಯಲ್ಲಿ ಒಂದು ಭಜನೆ ಶುರು ಮಾಡಿ. ಬಂಗ್ಲೆಯಲ್ಲಿ ಆಗ ಮಂದಿರ ಇರಲಿಲ್ಲ. ಮಂದಿರ ಇರಲಿಲ್ಲ. ಹಾಗೆಲ್ಲ ಒಟ್ಟು ಸೇರಿ ಅಲ್ಲಿ ಭಜನೆ ಮಾಡಿದ್ವಿ. ಆ ಭಜನೆ ಮಾಡಿ 1 ವರ್ಷ ಆದಾಗ ಭಜನಾ ಒಂದು ಮಂದಿರ ಆಗ್ಬೇಕಲ್ಲ ನನಗೆ. ಮಂದಿರ ಎಲ್ಲಿ ಮಾಡುದು, ಯಾರಾದ್ರೂ ಸ್ಥಳ ಗೊತ್ತಾರ ನಮ್ಮ ನೇತೃತ್ವದಲ್ಲಿ? ಹಾಗೆಲ್ಲ ಅಲ್ಲಿದ್ದ ಪರಿಚಯದವರ ಹತ್ರ ಕೇಳಿ, ಕೆಲವರೆಲ್ಲ ಕೊಡುವ ಅಂತ ಹೇಳಿದ್ರು, ಕೆಲವರಿಗೆ ಪೈಸೆ ಕೊಡ್ಬೇಕಂತ ಹೇಳಿದ್ರು. ಪೈಸೆ ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ಮತ್ತೆ ಅಲ್ಲಿ ಇವರಿದ್ದಾರೆ, ಗಣಪತಿ ಭಟ್ ವೈದ್ಯ ಅವರು, ಅವರ ಮನೆಯವರು ಹೇಳಿದ್ರು, ಭಜನಾ ಮಂದಿರ ಕಟ್ತಿದ್ರೆ ನಾವು ಭಜನಾ ಮಂದಿರ ಸ್ಥಳ ಕೊಡುವ, 15 ಸೆಂಟ್ ಬೇಕಾಗಲ್ಲ. ಅವರ ಅಣ್ಣನ ಶ್ಯಾಮ್ ಭಟ್ ಮತ್ತೆ ಗಣಪತಿ ಭಟ್ ಇವರೆಲ್ಲ ಅವರ ಫ್ಯಾಮಿಲಿ ಎಲ್ಲ ಮಾತಾಡಿ 15 ಸೆಂಟ್ ಸ್ಥಳ ಇಡೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಕಟ್ಟಲಿಕ್ಕೆ ಸ್ಥಳ ಎಲ್ಲ ಕೊಟ್ಟರು. ಈಗ ಅಲ್ಲಿ ಭಜನೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಭಜನೆ ನಡೆಯುತ್ತಾ ಉಂಟು ಇಷ್ಟು ಸಮಯ. ಇನ್ನು ಹೇಗೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನನಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಹಳ ದೂರದಿಂದ ಬರ್ಬೇಕು. ನನಗೆ ಇಲ್ಲಿಗೆ ಬರ್ಬೇಕಿದ್ರೆ 3/4 ಗಂಟೆ ಬೇಕಾಗ್ತದೆ ಮನೆಯಿಂದ ಬರ್ಬೇಕು. ಮಳೆಗಾಲದಲ್ಲಿ ಬರುವುದು ಕಡಿಮೆ ಇಲ್ಲಿಗೆ, ಅಂತೂ ಬೇಸಿಗೆಯಲ್ಲಿ ಬರ್ತೇನೆ. ನಿಮಗೆ ಮಕ್ಕಳು ಎಷ್ಟು ಜನ? 2 ಇದ್ದಾರೆ. ದೊಡ್ಡವ ನವೀನ್ ಕುಮಾರ್, ಸಣ್ಣವ ಪ್ರವೀಣ್ ಕುಮಾರ್. ದೊಡ್ಡವನಿಗೆ ಬಸ್ಸಿನ ಗ್ಯಾರೇಜಲ್ಲಿ ಇಂಜಿನಿಯರಿಂಗ್ ಆಗಿದ್ದಾನೆ. ಸಣ್ಣವ ಎಲೆಕ್ಟ್ರಿಕಲ್ ಶಾಪ್, ಎಲೆಕ್ಟ್ರಿಷಿಯನ್ ಕಲ್ತಾನೆ. ಅಂದ್ರೆ ಇಲ್ಲ, ಅವರ ಜೀವನ ಹೋಗ್ತದೆ, ನಮ್ಮ ಜೀವನ ಹೋಗ್ತದೆ. ಹಾಗೆ ಮನೆಯಲ್ಲಿ ಮತ್ತೆ ನನಗೇನಿಲ್ಲ, ನನಗೆ ಅಲ್ಲಿ ಕೂತುಕೊಂಡಿದ್ದೇನೆ ಅಲ್ಲದೆ ನನಗೆ ಅಂತೂ ರೆಕಾರ್ಡಿಂಗ್ ಆಗಲಿ ನನಗೆ ಏನು ಸಿಗ್ಲಿಲ್ಲ. ಕೂತಿದ್ದೇನೆ, ತೆಂಗಿನ ಮರ ಉಂಟು, ತೆಂಗಿನಕಾಯಿ ಖರ್ಚಿಗೆ ಸಾಕಾಗ್ತದೆ, ಎಣ್ಣೆ ಖರ್ಚು ಎಲ್ಲ ನನಗೆ ಮನೆಯಲ್ಲಿ ಸಾಕಾಗ್ತದೆ. ವೃತ್ತಿ ಜೀವನದಲ್ಲಿ ನಿಮಗೆ ತೃಪ್ತಿ ಇತ್ತ? ಅಂದ್ರೆ ಈ ಪೋಸ್ಟ್ ಮ್ಯಾನ್ ವೃತ್ತಿಯಲ್ಲಿ ನಿಮ್ಗೆ ತೃಪ್ತಿ ಒದಗಿ ಬಂದಿದೆ? ಸಾಧಾರಣ, ದೊಡ್ಡ ತೃಪ್ತಿ ಅಂತ ಇಲ್ಲ, ಹಾಗೆ ಸಂಬಳ ಕಡಿಮೆ ಅಲ್ಲ. ಅಂದ್ರೆ ನಿಮಗೆ ಇಲ್ಲಿ ಪ್ರಮೋಷನ್ ಯಾವುದು ಆಗಲಿಲ್ಲ? ಪ್ರಮೋಷನ್ ಅಲ್ಲಿ ಕಾತಾಡು ಹೆಡ್ ಪೊಸಿಷನ್ ಅಲ್ಲಿ ನನಗೆ ಕರೆದು 1 ತಿಂಗಳಲ್ಲಿ ಕೆಲಸ ಮಾಡಿದೆ.
ಅಲ್ಲಿ ಅವರು ಡೈಲಿ ವೇಜಸ್ಗೆ ಕೆಲಸ ಮಾಡೋದು. ಬೆಳಿಗ್ಗೆ 8 ಗಂಟೆಗೆ ಅಲ್ಲಿಗೆ ಮುಟ್ಬೇಕು. ಹ್ಮ್ ಅಲ್ಲಿಂದ ಪೋಸ್ಟ್ ಎಲ್ಲ ಸಾರ್ಟಿಂಗ್ ಎಲ್ಲ ಮಾಡಿ ಅಲ್ಲಿಂದ ಹೊರಡುವಾಗ 11 ಗಂಟೆ ಆಯ್ತದೆ. ಈ 11 ಗಂಟೆ ಹೇಗೆ ಲೆಟರ್ ತೆಕ್ಕೊಂಡು ಹೋದ್ರೆ 3 ಗಂಟೆ ವಾಪಸ್ ಪೋಸ್ಟ್ ಆಫೀಸ್ಗೆ ಮುಟ್ಬೇಕು ಹ ರಿಟರ್ನ್ ಕೊಡ್ಲಿಕ್ಕೆ. ಹ ರಿಟರ್ನ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ ಆಗುವಾಗ 5 ಗಂಟೆ ಆಗ್ತದೆ. 5 ಗಂಟೆಗೆ ಅಲ್ಲಿಂದ ಬಿಡುಗಡೆ ಆಗ್ತದೆ. ಮತ್ತೆ ಮನೆಗೆ ಬಿಟ್ಟು ಗಂಟೆ 6-7 ಗಂಟೆ ಆಗ್ತದೆ. ಅಂತೂ ರೆಸ್ಟ್ ಇಲ್ಲ. ಹಾಗೆ ಪರ್ಮನೆಂಟ್ ಆಗಿ ಅಲ್ಲಿ ಕೊಡುದಿಲ್ಲ, ಟೆಂಪರರಿ ಹೀಗೆ ಡೈಲಿ ವೇಜಸ್ ಸಂಬಳ ಕೊಡುದು. ಹಾಗೆ ನಾನು ಬರುದಿಲ್ಲ ಅಂತ ಹೇಳಿ ಒಂದು ಬೇಕಂತ. ಆಮೇಲೆ ಇಲ್ಲಿ ಬದಿರ್ಕದ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದೆ, ಒಂದು 15 ದಿವಸ ಬದಿರ್ಕ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದೆ. ಅದು ಡೈಲಿ ವೇಜಸ್. ಹ್ಮ್ ಆ ಕೊಡುವ ಸಂಬಳ ಮಾತ್ರ 1 ಗಂಟೆ ಜಾಸ್ತಿ ಸಂಬಳ ಕೊಡುದು. ಹ್ಮ್ ಇಲ್ಲಿ 4 ಗಂಟೆ ಆದ್ರೆ ಅಲ್ಲಿ 5 ಗಂಟೆ ಸಂಬಳ ಕೊಡುದು. ಆ ಸಂಬಳಕ್ಕೆ ನಾನು ಬರುದಿಲ್ಲ ಅಂತ ಹೇಳಿದೆ. ನಾನು ಇಲ್ಲಿ ಎತ್ತರದಲ್ಲಿ ಮತ್ತೆ ಅದಕ್ಕೆ ರೆಸ್ಟ್ ಇಲ್ಲ. ಇಲ್ಲಿ ಆದ್ರೆ ಹೋಗ್ತಾರೆ ಜನ ಕೊಟ್ಟು ಹೋಗ್ಬೇಕು, ಹ್ಮ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆದ್ರೆ ಹಾಗೆ ಇಲ್ಲ. ನನ್ನ ಈ ಕೆಲಸದ ಎಡೆಯಲ್ಲಿ ನನಗೆ ನನ್ನ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಇಲ್ಲಿವರೆಗೆ ಹಾಗೆ ಉಂಟು ಈಗ. ನಿಮಗೆ ಯಾವ್ದಾದ್ರು ಭಜನೆಗಳು ನೆನಪಿದೆಯಾ? ಈಗ ಸ್ತುತಿ ಪದ್ಯಗಳು ಯಾವ್ದಾದ್ರು ಭಜನೆ ನೆನಪಿದೆಯಾ? ಯಾವ್ದಾದ್ರು ವೀಕ್ಷಕರಿಗಾಗಿ ಒಂದು 2 ಗೆರೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಾಂ ಪ್ರಣಮಾಮ್ಯಹಂ. ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ, ನೋಡದೆ ಇರಲಾರೆ ಇನ್ನೋ ನಿನ್ನ. ಮೊದಲ ಬಾರಿಗೆ ನಿನ್ನ ಎದುರು ನಿಂತಾಗ ಹೇಳಲಾರೆನು ನನ್ನ ಎದೆಯ ವೇಗ. ಮುದ್ದಾದ ನಿನ್ನ ಮೊಗವನ್ನು ಕಂಡು ಆಸೆಗಳು ಜಾರಿ ಬೇಡಿಕೆಗಳೋಡಿ ಎಲ್ಲ ಮರೆತೆನು ಅಂದೋ ನಿನ್ನ ಕಂಡಾಗ. ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ, ನೋಡದೆ ಇರಲಾರೆ ಇನ್ನೋ ನಿನ್ನ. ಆನಂದ ಆನಂದ ಆನಂದದಿಂದ ಹೃದಯವೇ ಬಿರಿದಂತೆ ಆಗಿ ನಿನ್ನಿಂದ. ಮೈಯೆಲ್ಲ ಕಣ್ಣಾಗಿ ನಿನ್ನನ್ನು ನೋಡಿ ಕಣ್ಣೀರ ತೆರೆಗೆ ಕಣ್ಣಲ್ಲಿ ಮೋಡಿ. ಕಾಣಲಾಯಿತು ನಿಂದ ಪಾದಾರವಿಂದ. ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ, ನೋಡದೆ ಇರಲಾರೆ ಇನ್ನೂ ನಿನ್ನ. ನೋಡಿದರು ನೋಡಿದರು ತೀರದ ದಾಹ, ಶಿಲೆಯಾಗಿ ಎದುರಿಗೆ ನಿಲ್ಲುವ ವ್ಯಾಮೋಹ. ನೋಡಿದರು ನೋಡಿದರು ತೀರದ ದಾಹ, ಶಿಲೆಯಾಗಿ ಎದುರಿಗೆ ನಿಲ್ಲುವ ವ್ಯಾಮೋಹ. ಶಿವನಾತ್ಮಲಿಂಗ ನೆಲ ಮುಟ್ಟದಂತೆ ಆ ಆ ಆ ಶಿವನಾತ್ಮಲಿಂಗ ನೆಲ ಮುಟ್ಟದಂತೆ ಈ ದೇಹ ಇಲ್ಲೇ ನಿಲಲೆಂಬ ಚಿಂತೆ.
ಆ ಭಾಗ್ಯ ನೀನೇಕೆ ನೀಡದೆ ಹೋದೆ, ಆ ಭಾಗ್ಯ ನೀನೇಕೆ ನೀಡದೆ ಹೋದೆ, ನೆನೆಯದೆ ಇರಲಾರೆ ಸ್ವಾಮಿ ನಿನ್ನ, ನೋಡದೆ ಇರಲಾರೆ ಇನ್ನೋ ನಿನ್ನ. ಒಮ್ಮೆ ಭಕ್ತಿ ರಸದಲ್ಲಿ ತೇಲಿ ಬಂದಾಗ ಆಯ್ತು. ಇದೆಲ್ಲ ನನ್ನಿಂದ ನಡೆಯುವಂತಹದ್ದಲ್ಲ, ಇದು ದೈವ ಇಚ್ಛೆ. ಶಾಸ್ತ್ರಾರ ಒಂದು ಸಂಪೂರ್ಣ ಚಿತ್ರಣವೇ ನಮ್ಮ ಕಣ್ಣೆದುರಿಗೆ ಬಂದಂತಾಯ್ತು. ನಾನು ಈ ಹಾಡಿದ್ದು ಯಾಕೆಂತ ಹೇಳಿದ್ರೆ, ನನ್ನ ಮನೆ ಹತ್ತಿರುವುದು ನಮ್ಮ ಸ್ಥಳದ ದೇವರು ಶಾಸ್ತಾರ ದೇವರು, ಅವರದ್ದೇ ಒಂದು ಹಾಡು ಭಕ್ತಿ ಸಲುವಾಗಿ ಹಾಡ್ಲಿಕ್ಕೆ ಅಂತ ನನಗೆ ಸುಮಾರು ಸಮಯ ಆಯ್ತು ನಾನು ಅಂದಾಜು ಮಾಡ್ತಾ ಇದ್ದೆ. ಇವತ್ತಿಗೆ ಆ ಭಾಗ್ಯ ಒಂದು ನನಗೆ ಒದಗಿ ಬಂತು. ನಿಮಗೆ ನನ್ನ ಧನ್ಯವಾದ. ನಿಮ್ಮ ಭಜನಾ ಗುರುಗಳು ಯಾರು? ಭಜನ ಗುರುಗಳು ಅಂತ ಇಲ್ಲ, ಭಜನೆ ನನ್ನ ಭಾವಂದಿರಿ ಅಪ್ಪಯ್ಯ ನಾಯ್ಕ ಅಂತ ಒಬ್ಬರಿದ್ರು, ಮತ್ತೆ ಅವರ ಅಣ್ಣ ತಮ್ಮಂದಿರು ಅಲ್ಲಿ ಮಿತ್ತಜಾಳಿ ನಾರಾಯಣ ನಾಯ್ಕ ಅಂತ ಒಬ್ಬರು ಇದ್ರು. ಅವರ ಮನೆಯಲ್ಲಿ ಎಲ್ಲ ನಾವು ನಾಟ್ಯ ಭಜನೆಯಿಂದ ಶುರು ಮಾಡಿದ್ವಿ. ಮತ್ತೆ ಕುಳಿತು ಭಜನೆಲ್ಲ ಈಗ ಹಾಡೋದು ಕುಳಿತು ಭಜನೆ ಎಲ್ಲ. ಮತ್ತೆ ಮೊದಲೆಲ್ಲ ನಾಟ್ಯದಲ್ಲಿ ಮಾಡೋದು. ನಾಟ್ಯದಲ್ಲಿ ಅಂತ ಹೇಳಿದ್ರೆ ನನಗೆ ಬಾಯಿ ಪಾಠ ಕಂಠಪಾಠ ಬರ್ತದೆ. ಈ ಕುಳಿತು ಭಜನೆ ಹೇಳಿದ್ರೆ ನನಗೆ ಕಂಠಪಾಠ ಬರೋದಿಲ್ಲ. ಅದೊಂದು ಸ್ವಲ್ಪ ವ್ಯತ್ಯಾಸ. ಕುಳಿತು ಭಜನೆ ಮಾಡುವುದಕ್ಕೂ ನಾಟ್ಯ ಭಜನೆಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಯಾವ ಹಾಡು ನಾವು ನಾಟ್ಯದಲ್ಲಿ ಹಾಡ್ತೇವೆ ಆಟೋಮೆಟಿಕ್ ಆಗಿ ಭಜನೆ ಬರ್ತದೆ. ನಿಮಗೆ ಭಜನೆ ಅಲ್ಲದೆ ಯಕ್ಷಗಾನದಲ್ಲಿ ಆಸಕ್ತಿ ಇದೆಯಾ? ಯಕ್ಷಗಾನದಲ್ಲಿ ಆಸಕ್ತಿ ಉಂಟು, ನೋಡುವ ಒಂದು ಹವ್ಯಾಸ. ಯಕ್ಷಗಾನ ಕತೆ ಎಲ್ಲ ಕೇಳಲಿಕ್ಕೆ ನನಗೆ ಬಹಳ ಇಂಟ್ರೆಸ್ಟ್. ಯಕ್ಷಗಾನ ಭಾಗವತಿಕೆ ಭಾಗವತಿ ಕಲೀಲಿಲ್ಲ, ಕಲಿದ್ರೆ ಒಬ್ರು ಹಾಡುವಾಗ ಒಂದು ಹಾಗೆ ಹಾಡಿ ಬಿಡುವಂತ ಒಂದು ಕಾಣ್ತದೆ. ಆದ್ರೆ ಒಂದು ಸ್ತುತಿ ಪದ್ಯ, ಯಕ್ಷಗಾನದ ಒಂದು ಸ್ತುತಿ ಪದ್ಯ ಮಾತ್ರ. ನೆನೆಯಿರು ಜನರೆಲ್ಲ ಗುಣಯುತನ, ಘನಮೂರ್ತಿ ಮದಮೂರ ಗಣನಾಥನ, ದೇವರ ದೇವ ಕೃಪಾಕರಣ, ಪಾವನ ಚರಿತ ಪುಣ್ಯೋದಯನ, ಭಾವಜ ವಿಷಯಕ್ಕೆ ಸಿಲುಕದನ, ಭಾವಜ ವಿಷಯಕ್ಕೆ ಸಿಲುಕದನ, ಕೋವಿದೆ ಗಿರಿಜೇಯ ವರ ಸುತಾನ, ನೆನೆಯಿರೋ ಜನರೆಲ್ಲ ಗುಣಯುತನ, ಘನಮೂರ್ತಿ ಮದಮೂರ ಗಣನಾಥನ. ನಿಮಗೆ ಇದಲ್ಲದೆ ಕೃಷಿಯಲ್ಲಿ ಆಸಕ್ತಿ ಇದೆಯಾ? ಭಜನೆ ಮತ್ತು ಇದಲ್ಲದೆ ಕೃಷಿಯಲ್ಲಿ ಆಸಕ್ತಿ ಉಂಟು. ಏನ ತರಕಾರಿ ಎಲ್ಲ ಮಾಡುದು ಮನೆಯಲ್ಲಿ, ಅಲಸಂಡೆ, ಬೆಂಡೆಕಾಯಿ, ಮೆಣಸಿನ ಗಿಡ ನಡುವುದು, ಮತ್ತೆ ಒಳ್ಳೆ ಮೆಣಸ ಗಿಡ ನಡುವುದು, ಬಾಳೆ ನಡುವುದು, ತೆಂಗಿನ ಸಸಿ ನಡುವುದು, ಅಡಿಕೆ ಗಿಡ ನಡುವುದು, ಇಂಥದ್ದೆಲ್ಲ ಒಂದು ಕೃಷಿ ಉಂಟು. ಸ್ವಲ್ಪ ಸ್ವಲ್ಪ ಎಲ್ಲ ನಮಗೆ ಖರ್ಚಿಗೆ ಮಾಡ್ತೇವೆ ನಾವು. ನೀರಿನ ಒಂದು ಸಮಸ್ಯೆ ಉಂಟು ನನ್ನ ಮನೆಗೆ. ನೀರಿಗೆ ಇದು ಊರಿನವರು ಬರುದಿಲ್ಲ, ಯಾಕೆಂತ ಹೇಳಿದ್ರೆ ಒಂದು ಪಂಚಾಯತ್ ಮಾರ್ಗ ಉಂಟು, ಆ ಮಾರ್ಗದಲ್ಲಿ ಟರ್ನ್ ಆಗುದಿಲ್ಲ. ಆದ್ರೆ ನೀರಿನ ಒಂದು ಸಮಸ್ಯೆ, ಬೋರು ತೆಗಿಲಿಕ್ಕೆ ಆಗುದಿಲ್ಲ. ಬಾವಿ ತೆಗಿಬಹುದು. ಬಾವಿ ಆಳವಾಗಿ ಬಾವಿಯಲ್ಲಿ ನೀರು ಉಂಟು, ಅದು ಕಗ್ಗಲ್ಲು. ನಿಮ್ಮ ಮುಂದಿನ ನಿವೃತ್ತ ಜೀವನವನ್ನು ಹೇಗೆ ಕಳೆಯಬೇಕು ಅಂತ ಅಂದ್ಕೊಂಡಿದ್ದೀರಿ? ಜೀವನ ಅಂತ ಹೇಳಿದ್ರೆ ಇನ್ನು ಏನಾದ್ರೂ ಒಂದು ಹವ್ಯಾಸ ಮಾಡ್ಬೇಕಂತ, ಕೂಲಿ ಕೆಲ್ಸಕ್ಕೋ ಇಲ್ಲದ್ರೆ ಲಾಟ್ರಿ ಸೇಲ್ ಮಾಡ್ಲಿಕ್ಕೆ ಹೋಗೋದೋ ಅಂತ ಒಂದು ಎರಡು ವಿಧದಲ್ಲಿ ಇದ್ದೇನೆ. ಲಾಟ್ರಿ ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಡೈಲಿ ಗಾಡಿ ಬೇಕು, ಪೆಟ್ರೋಲ್ ಹಾಕ್ಬೇಕು, ಖರ್ಚು ಉಂಟು. ಕೂಲಿ ಕೆಲಸಕ್ಕೆ ಹೋದ್ರೆ 800 ರೂಪಾಯಿ ಸಂಬಳ ಉಂಟು, ಊಟ ಚಾಯ್ ಕೊಡ್ತಾರೆ. ಅದು ಎರಡರಲ್ಲಿ ಯಾವ್ದು ತೀರ್ಮಾನ ಅಂತ ತೆಗಿಲಿಲ್ಲ. ಈಗ ಸದ್ಯ 1 ತಿಂಗಳು ಮನೆಯಲ್ಲೇ ಇರ್ತೇನೆ ಸುಮ್ಮನೆ. ರಾಜಕೀಯಕ್ಕೆ ಹೋಗುವ ಇಲ್ಲ ಇಲ್ಲ ಇಲ್ಲ, ರಾಜಕೀಯದ ಸಂಗತಿ ಇಲ್ಲ.
ಸಮಾಜ ಸೇವೆಯನ್ನು ಯಾವ ರೀತಿ ಮಾಡ್ಬೇಕು ಅಂತ ಇದ್ದೀವಿ? ಇದೊಂದು ರೀತಿಯ ಸಮಾಜ ಸೇವೆ, ನೀವೀಗ ಮಾಡ್ತಾ ಇದ್ದದೊಂದು ರೀತಿಯ ಸಮಾಜ ಸೇವೆ. ಇನ್ನು ಮುಂದೆ ಏನಾದ್ರು ಸಮಾಜ ಸೇವೆ ಮಾಡ್ಬೇಕು ಅಂತ ಮುಂದೆ ಏನು ಇದ್ದೀರಾ? ಸಮಾಜ ಸೇವೆ ಏನು ಬೇಡ, ಮಾಡಿದ್ದೇ ಸಾಕಾಯ್ತು ನನಗೆ, ಬೇಡ. ನನ್ನ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಅಂತ ಹೇಳಿದ್ರೆ ನನಗೊಂದು ನಮ್ಮ ಇಸಿನಿಯೋಫೀಲಿಯಾ ಅಂತ ಒಂದು ಉಂಟು, ಅದು ಸ್ವಲ್ಪ ಪ್ರಮಾಣ ಜಾಸ್ತಿ ಆಗುತ್ತೆ. ಅಷ್ಟೊಂದು ಕೆಮ್ಮು ಶುರು ಆಗ್ತದೆ, ಮತ್ತೆ BP, ಲೋ BP ಬರ್ತದೆ ಕೆಲವೊಮ್ಮೆ. ಅಷ್ಟು ನನಗೆ ಕಷ್ಟ ಆಗ್ತದೆ. ಕೊರೋನಾ ಟೈಮ್ನಲ್ಲಿ ನಾನು ಇಲ್ಲಿ ಪೋಸ್ಟ್ ಬರ್ತಾ ಇರ್ಲಿಲ್ಲ, ತರಗತಿಯಲ್ಲಿ ಪೋಸ್ಟ್ ಬರ್ತಾ ಇರ್ಲಿಲ್ಲ. ಆ ಟೈಮ್ನಲ್ಲಿ ಕೊರೋನಾವನ್ನೆಲ್ಲ ಲೆಕ್ಕಿಸದೆ ನಾನು ಬದರಿಕ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ತಂದು ಕೊಟ್ಟಿದ್ದೇನೆ. ನಾನೇನು ಗವರ್ಮೆಂಟ್ ಏನೇನು ಒಂದು ಪೈಸೆ ನನಗೆ ಕೊಡ್ಲಿಲ್ಲ. ಮೇಲಧಿಕಾರಿಗಳು ಹೇಳಿದ್ದಾರೆ, ನಿಮಗೆ ಖರ್ಚದ್ದು ಹೇಳಿ ನಾವು ಕೊಡ್ತೇವೆ. ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ, ನನ್ನ ಕೈಯಿಂದಾಗಿ ಹೋಗಿದೆ. ಆಗ ನಿಮ್ಗೆ ಪೋಸ್ಟ್ ತರ್ಲಿಕ್ಕೆ ಹೋಗುವ PPE ಕಿಟ್ ಹಾಕಿಕೊಂಡು ಹೋಗ್ಬೇಕು ಅನ್ನೋದಿತ್ತ? ಹೋಗ್ಬೇಕಿತ್ತು. ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಏನಾದ್ರು ಬರ್ದಿದ್ದೀರಾ ನೀವು? ಎಕ್ಸಾಮ್ 1-2 ಎಕ್ಸಾಮ್ ಬರ್ತೀನಿ. ಅಲ್ಲೂ ನನ್ನಿಂದ ಸೀನಿಯರ್ ಆದವರು ಸುಮಾರು ಜನ ಇತ್ತು, ಅದು ಅವರಿಗೆ ಹೋಯ್ತು. 5ನೇ ಕ್ಲಾಸ್ನವರೆಗೆ ನಾನು ಹುಷಾರಿದ್ದೆ. ಇಂಗ್ಲಿಷು, ಹಿಂದಿ, ಮ್ಯಾಥ್ಸ್ ನಾನು 5ನೇ ಕ್ಲಾಸಿಂದ ಫಸ್ಟ್ ಕ್ಲಾಸ್ ನಾನೇ ಅಲ್ಲಿ ಬೆಳಿಂಜ ಶಾಲೆಯಲ್ಲಿ. ಆ ನಂತರ 2 ತಿಂಗಳು ನಾನು ರಜೆಯಲ್ಲಿ ನನ್ನ ಅಕ್ಕ ಮತ್ತು ನಾನು ಮನೆಯಲ್ಲಿ ಇರುವಾಗ ಗೆಣಸು ಅಗಿಲಿಕ್ಕೆ ನಾವು ಗದ್ದೆ ಹೋಗಿದ್ವಿ. ಗೆಣಸು ಅಗಿತಾ ಇರುವಾಗ ನಾನು ಬಿಡಿಸಿ ಕೊಡ್ತಾ ಇದ್ದೆ. ನನ್ನ ಅಕ್ಕ ಅದನ್ನು ಹಾರೆಯಲ್ಲಿ ತೆಗಿತಾ ಇದ್ರು. ಅವನಿಗೊಮ್ಮೆ ಬಗ್ಗುವಾಗ ಒಂದು ಹಾರೆಯ ಇದು ಬಿಟ್ಟು ನನ್ನ ನೆತ್ತಿಗೆ ಬಡಿಯಿತು. ಅದರಲ್ಲಿ ನನ್ನ ರಕ್ತ ಜಿಮ್ ಅಂತ ಆಯ್ತು. ಅದು ಅನುಭವ ಈಗ ಸಹ ನನಗೆ ಆಗ್ತಾ ಉಂಟು. ಅದಕ್ಕೆ ಆ ಟೈಮಿನಲ್ಲಿ ಮದ್ದು ಮಾಡ್ಲಿಕ್ಕೆ ಯಾರಿಲ್ಲ ಮನೆಯಲ್ಲಿ, ಯಾರಿಗ್ ಗೊತ್ತು? ಮನೆಯಲ್ಲಿ ಹೇಳಲೇ ಇಲ್ಲ. ಹೇಳಿದ್ರೆ ತಂದೆ ತಾಯಿ ಬೈತಾರೆ, ಅಣ್ಣ ಬೈತಾನೆ, ಅಮ್ಮನ್ನು ಕರ್ಕೊಂಡು ಹೋಗುವವರು ಯಾರು? ಮತ್ತೆ ಅಲ್ಲಿ ಒಬ್ರು ಅಜ್ಜಿ ಇದ್ರು. ಅಜ್ಜಿ ತಲೆಗೆಲ್ಲ ಎಲ್ಲ ಎಣ್ಣೆ ಹಾಕಿ ಸರಿ ಮಾಡಿದ್ರು. ಅಷ್ಟಮ ಆಮೇಲೆ ನಾನು 6th ನಿಂದ 10th ವರೆಗೆ ನಾನು ವಿದ್ಯಾಭ್ಯಾಸದಲ್ಲಿ ಅಷ್ಟು ಹುಷಾರಿರ್ಲಿಲ್ಲ. ನೆನಪಿನ ಶಕ್ತಿ ಕಡಿಮೆ ಹೋಯ್ತು. ಹಾಗೆ ನಾನು ಅದರಲ್ಲಿ ಸ್ವಲ್ಪ ಸೋತೋದೆ. ಹಾಗೆ ಈಗ ಸಹ ಸ್ವಲ್ಪ ನೆನಪಿನ ಶಕ್ತಿ ಸಂಪೂರ್ಣ ಬರುದಿಲ್ಲ ನನಗೆ, ಹಾಗೆ ಡೌನ್ ಆಗುತ್ತೆ. ಇಷ್ಟು ಹೊತ್ತು ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಮಗೋಸ್ಕರವಾಗಿ ಮೀಸಲಿಟ್ಟಿದ್ದೀರಿ. ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು.